ನಮಸ್ಕಾರ ರೈತ ಮಿತ್ರರೇ. ಹೋದ್ ವಿಡಿಯೋ ಒಳಗ ಸುರೇಶ್ ಸುಲ್ತಾನ್ಪುರ್ ಎನ್ನುವ ಯುವ ರೈತರೊಬ್ರ ಕಮೆಂಟ್ ಹಾಕಿದ್ರು. ಏನಪ್ಪಾ ಅಂದ್ರ ಬೆಸ್ಟ್ ಮೈಕ್ರೋನ್ಯೂಟ್ರಿಯನ್ ಬಗ್ಗೆ ನಮ್ಗೆ ತಿಳಿಸ್ಕೊಡ್ರಿ ಅಂತ. ಬರ್ರಿ ಹಾಗಿದ್ರೆ ಈ ವಿಡಿಯೋ ಒಳಗ ಅವ್ರ ಅನಿಸಿಕೆ ಅಂತ ಬೆಸ್ಟ್ ಮೈಕ್ರೋನ್ಯೂಟ್ರಿಯನ್ ಬಗ್ಗೆ ಹೇಳಕ ನಾವಿಲ್ಲಿ ಬಂದಿವಿ. ಏನಪ್ಪಾ ಮೈಕ್ರೋನ್ಯೂಟ್ರಿಯಂಟ್ ಯಾವ್ದಂತ ಲಾಸ್ಟ್ ಅಲ್ಲಿ ಹೇಳ್ತೀವಿ, ಯಾವ್ದು ಕಂಪ್ನಿ ಬೆಸ್ಟ್ ಐತಿ ಅಂತ ಲಾಸ್ಟ್ ಅಲ್ಲಿ ಹೇಳ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ಪೂರ್ಣ ನೋಡಿ. ಬೆಳೆಗೆ ಲವಣಿಯಿಂದ ಕಟಾವಿನವರೆಗೆ ಅಂದ್ರೆ ಬೆಳೆ ಹಚ್ಚಿದ ಹಿಡ್ಕೊಂಡ ಕಟಾವಾಗಿ ಮಾರ್ಕೆಟ್ ಹೋಗುತನ 17 ನಮೂನಿ ಬೆಳೆಗೆ ನ್ಯೂಟ್ರಿಯೆಂಟ್ಸ್ ಗಳು ಬೇಕು. ಆ 17 ನಮೂನಿ ಒಳಗ 3 ಭಾಗ ಆಗಿ ಡಿವೈಡ್ ಮಾಡ್ಯಾರ. ಯಾವಪ್ಪ ಅಂದ್ರ ಪ್ರೈಮರಿ ನ್ಯೂಟ್ರಿಯೆಂಟ್, ಸೆಕೆಂಡರಿ ನ್ಯೂಟ್ರಿಯೆಂಟ್ ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್. ಪ್ರೈಮರಿ ನ್ಯೂಟ್ರಿಯೆಂಟ್ ಒಳಗೆ ಯಾವ ಬರ್ತಾವ ಅಂದ್ರ ಆಕ್ಸಿಜನ್, ಕಾರ್ಬನ್, ಹೈಡ್ರೋಜನ್. ಇವು ಮೂರಕ್ಕೂ ಪ್ರೈಮರಿ ನ್ಯೂಟ್ರಿಯೆಂಟ್ ಅಂತ ಕರೀತಾರ. ಇನ್ನು 11ರೊಳಗ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್ ಇವು ಮೂರಕ್ಕೂ ಸೆಕೆಂಡರಿ ನ್ಯೂಟ್ರಿಯೆಂಟ್ ಅಂತಾರು. ಇವು ಬೆಳೆಗಳಿಗೆ ಅತಿ ಕಡಿಮೆಯಾಗಿ ಯೂಸ್ ಆಕತಿ. ಆಮೇಲೆ ಪ್ರೈಮರಿ ನ್ಯೂಟ್ರಿಯೆಂಟ್ ಆಲ್ಮೋಸ್ಟ್ ಅವೇನು ಕೊಡೋ ಅವಶ್ಯಕತೆ ಇಲ್ಲ, ಬೆಳೆ ವಾತಾವರಣದಲ್ಲಿರೋ ನೀರು ಮತ್ತು ಗಾಳಿಯಿಂದ ಆಟೋಮೆಟಿಕ್ ಆಗಿ ತಗೋತೈತಿ. ಇನ್ ಲಾಸ್ಟಿಗೆ ಬರೋದು ಮೈಕ್ರೋನ್ಯೂಟ್ರಿಯೆಂಟ್. ಇನ್ ಮೈಕ್ರೋನ್ಯೂಟ್ರಿಯೆಂಟ್ ಒಳಗ 8 ಉಳಿದು. ಅವ್ 8 ಯಾವಪ್ಪ ಅಂದ್ರ ಮೊದಲನೇದಾಗಿ ಜಿಂಕ, ಕಾಪರ್, ಐರನ್, ಬೋರಾನ, ಮ್ಯಾಂಗ್ನೀಸ್, ಮಾಲಿಬ್ಡಿಯಮ್, ನಿಕೆಲ, ಕ್ಲೋರಿನ್. ಈ ನಿಕೆಲ, ಕ್ಲೋರಿನ್ ಲಾಸ್ಟ್ ಇವ ಬೆಳಿಗ್ಗೆ ಅತಿ ಕಡಿಮೆ ಅಂದ್ರೆ ಅತಿ ಕಡಿಮೆ ಇರ್ಲಾರ್ದು ನಡೆಯುವಂತ ವ್ಯವಸ್ಥೆ ಇರ್ತತಿ. ಇನ್ ನಮ್ ರೈತರು ಮಾಡೋ ಮುಖ್ಯ ತಪ್ಪು ಏನಂದ್ರ ಇವು ಮೈಕ್ರೋನ್ಯೂಟ್ರಿಯೆಂಟ್ ಇವು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡ ಒಟ್ಟ ಬಿಡತಾರು. ಅದ್ ಮಾಡೋ ಮೊದಲನೇ ತಪ್ಪ. ಮೈಕ್ರೋನ್ಯೂಟ್ರಿಯೆಂಟ್ ಗಳ ಅವಶ್ಯಕತೆ ಎಷ್ಟಿದೆ ಅಂದ್ರ ಬೆಳೆಗಳ ಲವಣೆಯಿಂದ ಕಂಟಿನ್ಯೂ ಮೈಕ್ರೋನ್ಯೂಟ್ರಿಯೆಂಟ್ ಇದ್ರ ಕಾಯಿಗಳ ಶೈನಿಂಗ್ ಆಗಲಿ, ಕಬ್ಬಿನ ಬೆಳೆ ಎಲ್ಲ ಆದ್ರೆ ಕಬ್ಬಿನ ತಪ್ಪಲ್ ಹಸಿರ ಗ್ರೀನಿಶ್ ಕಲರ್ ಬರೋದಾಗ್ಲಿ, ಅಥವಾ ಬೆಳಿ ಹೆಲ್ದಿ ಮೈಕ್ರೋನ್ಯೂಟ್ರಿಯೆಂಟ್ ಗಳನ್ನ 2 ಹಂತವಾಗಿ ಕೊಡ್ಬೋದು. ಮೊದಲೇ ಹಂತ ಅಂದ್ರ ಸ್ಪ್ರೇ ಗ್ರೇಡ್, ಅಂದ್ರ ಔಷಧ ಸ್ಪ್ರೇ ಮಾಡೋತ್ನಾಗ ಆ ಹಂತದೊಳಗೆ ಕೊಡ್ಬೋದು. ಆಮೇಲೆ ಇನ್ನೂ ಸಾಯಿಲ್ ಅಪ್ಲಿಕೇಶನ್ ಮಣ್ಣಿನೊಳಗ ಮಿಕ್ಸ್ ಮಾಡಿನೂ ಕೆಳಗಡೆ ಒಗಿಬಹುದು. ಈಗ ಮ್ಯಾಕ್ ಸ್ಪ್ರೇ ಮಾಡೋದ್ರೊಳಗ ಬೆಸ್ಟ್ ಕಂಪ್ನಿ ಯಾವತ್ತಂದ್ರ ಆಲ್ಮೋಸ್ಟ್ ಎಲ್ಲಾ ಕಂಪ್ನಿ ಮಾಡ್ಕೊಂಡು ಚಲೋ ಇರ್ತಾವು. ಅದ್ರೊಳಗ ಈ ಆಲ್ಮೋಸ್ಟ್ ರೈತರ ಅನಿಸಿಕೆ ಪ್ರಕಾರ ಅಥವಾ ಅಂಗಡಿಯವರ ಅನುಭವದ ಪ್ರಕಾರ ಬೆಸ್ಟ್ ಅಂದ್ರ 5 ಕಂಪ್ನಿ ಬೆಸ್ಟ್ ಮೈಕ್ರೋನ್ಯೂಟ್ರಿಯೆಂಟ್ ಹೇಳ್ತೀವಿ ನೋಡ್ರಿ. ಯಾವಪ್ಪ 5 ಟಾಪ್ ಒಳಗೆ ಬರೋದಂದ್ರ ಫಸ್ಟ್ ಟಾಪ್ ಒಳಗೆ ಹಿಡ್ದ ರಾಂಡೆ ಅವ್ರ ಮೆಕ್ನಲ್ ಬತ್ತಿಸ್. ಆ ಪ್ರಾಡಕ್ಟ್ ಎಲ್ಲಾ ಮ್ಯಾಗ್ ಡಿಸ್ಪ್ಲೇ ಅಥವಾ ಎಲ್ಲಾ ನೋಡ್ಕೋರಿ. ರಾಂಡೆ ಅವ್ರ ಮೆಕ್ನಲ್ ಬತ್ತಿಸ. 2ನೇದಾಗಿ ಬರೋದ BSF KMX2 ಅಂತ ಬರುತ್ತೆ, ಅದೊಂದ್ ಪ್ರಾಡಕ್ಟ್ ಚಲೋ ಐತ್ರಿ. ಆಮೇಲೆ 3ನೇದಾಗಿ ಬರೋದ ವೆಲಾಗ್ರೋ ಕಂಪ್ನಿ ಬ್ರೆಕ್ಸಿಲ್ ಪ್ಲಸ್ ಅಂತ, ಇದು ಚಲೋ ರಿಸಲ್ಟ್ ಬಂದಿದಂತ ಪ್ರಾಡಕ್ಟ್ ಐತಿ. ಆಮೇಲೆ ಯಾರಾದ್ ಬರೋದ ರೆಕ್ಸೋಲಿನ್ ಅಂತ ಒಂದು ಪ್ರಾಡಕ್ಟ್ ಐತಿ, ಅದು ಚಲೋ ಐತಿ. ಆಮೇಲೆ ಲಿಕ್ವಿಡ್ ವಾಪರ್ಸೋದ್ರ ಕೆಲವೊಂದ್ ಕಡೆ ಡ್ರೋನ್ ಸ್ಪ್ರೇ ಮಾಡ್ತಾರೆ, ಆ ಟೈಪ್ ಎಲ್ಲ ಲಿಕ್ವಿಡ್ ವಾಪರ್ಸೋದ್ರ ಅವ್ರಿಗೆ ಬೆಸ್ಟ್ ಆಪ್ಷನ್ ಯಾವ್ದಂದ್ರ ಮಲ್ಟಿಪ್ಲೆಕ್ಸ್ ಅವ್ರ ಕ್ರಾಂತಿ ಅಂತ ಒಂದು ಪ್ರಾಡಕ್ಟ್ ಬರ್ತೀರಿ. ಅದು ರೈತರಿಂದ ಚಲೋ ಅನಿಸಿಕೆ ಪಡೆದ ಸ್ಪ್ರೇ ಫಾರ್ಮ್ದಾಗ ಐತ್ರಿ. ಆಮೇಲೆ ಗೊಬ್ಬರದಾಗ ಸಾಯಿಲ್ ಅಪ್ಲಿಕೇಶನ್ ಬಹಳಷ್ಟು ಕಂಪ್ನಿ ಬರ್ತಾವ್ರಿ. ಅದ್ರೊಳಗೆ ನಿಮ್ಗೆ ಯಾವ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಕಂಪ್ನಿ ಚಲೋ ಅದಾವ್ರಿ. ಸಾಯಿಲ್ ಅಪ್ಲಿಕೇಶನ್ ವಾಪರ್ಸ್ರಿ, ಇಲ್ಲ ಸ್ಪ್ರೇ ವಾಪರ್ಸ್ರಿ. ಮೈಕ್ರೋನ್ಯೂಟ್ರಿಯೆಂಟ್ ಅಂತೂ ಒಟ್ಟ ತಪ್ಪಲಾರ್ದ ವಾಪರ್ಸ್ರಿ. ಇಷ್ಟ ಆಗೈತ್ರಿ ಇವತ್ತಿನ ದಿವಸ ಮೈಕ್ರೋನ್ಯೂಟ್ರಿಯೆಂಟ್ ಬಗ್ಗೆ ಮಾಹಿತಿ. ಇನ್ ಮುಂದೆ ನಿಮಗೆ ಇನ್ಯಾವ ಬೆಳೆ ಬಗ್ಗೆ ಮಾಹಿತಿ ಬೇಕೋ ಅಥವಾ ಔಷಧ ಬಗ್ಗೆ ಮಾಹಿತಿ ಬೇಕೋ, ಯಾವ ಗೊಬ್ಬರ ಬಗ್ಗೆ ಮಾಹಿತಿ ಬೇಕೋ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅದೇ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಧನ್ಯವಾದಗಳು.